ಸಲಿಮಣ ಬಂತೀನಿ ಅಂದ್ರು ಬಂದೇ ಇಲ್ಲಲ್ಲ ಇಟ್ಟೋತಾದ್ರು. ಏನೇ ಲಕ್ಷ್ಮಿ ಮುಕ್ತಾಗ ಮಂದಾಸ ಕುಂತಿ ಕುಣಿತೈತೆ ಏನ್ ನಿನ್ ಗಂಡ ಬರಕತ್ತಾನ? ಜಯಮ್ಮ ನನ್ ಗಂಡ ಅಂತ ಕೆಲಸ ಮಾಡಿರ್ಬೋದು, ನಾನ್ ಮಾಡ್ಕೊಂಡಿಲ್ಲ. ನನ್ನ ವಿಚಾರಕ್ಕೆ ಬರಕ್ ಹೋಗ್ಬಿಡ್ದು ನೀನು. ನನ್ ಗಂಡ ಬರ್ತಿದ್ದ ನಾನು ಯಾಕೆ ಅಲ್ಲಿ ಕಿತ್ಕೊಳ್ಳಿ ಯಾವೆಲ್ಲ ಕರ್ಕೊಂಡು ಓಡೋಗಿರೋನ್ ಬಂದ್ರೆ ನನಗೇನ್ ಖುಷಿ ಆಗ್ತಾವ? ನೀನೇನ್ ಮಾತಾಡೋದು? ಹಂಗಲ್ಲ ಕಣ್ ಲಕ್ಷ್ಮಿ, ಹೆಂಗಾರು ಅಲ್ಲಿ ಗಂಡನೇ ಕಟ್ಕೊಂಡವನೆ ಯಾವ್ರು ಇವ್ರು ಮಾತಾಡ್ತಿಯಲ್ಲ ಮಾತಾಡಬಾರ್ದು ಅಂತ ಹೇಳಕತ್ತಿರೋದಷ್ಟೇ. ಇನ್ನಂತವ್ರು 100 ಮಂದಿ ಹೇಳಿ ಕಣೆ ನಾನು ಅವಣ್ಣನ ಅಣ್ಣ ಅಂತ ಮಾತಾಡಕತ್ತಿರೋದು. ಅವ್ರು ಹೆಂಡ್ತಿನ ಹುಡಿ ಕೊಡ್ಬೇಕಂತ ಅದಕ್ಕ ನನ್ನ ಹತ್ರ ಭರವಸೆ ತಕೊಂಡಾಳ ಅವಣ್ಣ. ಅಯ್ಯೋ ಮಳ್ಳಿ ಮಂಚು ಕಾಲ ಎಷ್ಟು ಅಂದ್ರೆ 3 ಮಾತನ್ನ ಅಂತಿರಂತ. ಆಮೇಲೆ ಆಗ ಕುಂಬಳಕಾಯಿ ಕಳ್ಳ ಅಂದ್ರೆ ಈಗಲೂ ಮುಟ್ಟು ನೋಡ್ಕೊಂತಿದ್ರಂತೆ. ನಾನೇ ನಿನ್ನ ಸಲಿಂ ಬಗ್ಗೆನೇ ಮಾತಾಡೋದು, ನೀನ್ ಯಾಕೆ ಮೈ ಮುಟ್ಕೊಂಡು ನೋಡ್ಕೊಂತೀಯ? ಈಗಿನ ಕಾಲದ ಮುಂಡೆಯರ್ಗ ಮಾಡಕ್ ಕೆಲ್ಸಿಲ್ಲ ಅಟ್ಟಿಯಾಗ. ಮುಂದೆ ಮನೆದು ಏನಾಯ್ತತ್ತಿ ಅದೇ ಇದೆ ಅಂತ ಕೇಳ್ಕೊಂಡ್ ಬರೋದೇ ಇರ್ತಾವ. ಅದ್ರಾಗು ನಿನ್ನಂತಲ್ಲ ಹುಡಿದಂತ ಹಿಂಗೆ ಇರ್ತಾವ ತಗ. ಹೌದೌದು, ನನ್ನಂತ ಹೇಳ್ಬೋದಿನ ಹಿಂಗೆ ಇರ್ತಾವ. ನಿನ್ನಂತೇಳಿ ಏನು ಸಾಕ್ಷವಾಗಿರ್ತೀಯಲ್ಲ ಅದಕ್ಕೆ ನನ್ನ ಬಗ್ಗೆ ಮಾತಾಡೋದ ನೆಟ್ಟವಾಗಿ ಮಾತಾಡು. ಅವನು ಬಂದಿ ಹೋಗಿ ಮಾಡ್ತಿರ್ತಾನಲ್ಲ ಎದಕ್ಕೆ ಬರಬೇಕು ಅಂತ ಕೇಳಿದ್ದಷ್ಟೇ. ನಾನೇ ನಿಮ್ಮ ಮನೆ ತುತ್ತು ಕೇಳಿಸ್ಕೊಳಕ್ ಬಂದಿಲ್ಲ ಇಲ್ಲಿ. ಏ ಜಯಮ್ಮ ನೀನ್ ಮಾತಾಡಕ್ ಹೋಗ್ಬೇಡ ಕಣೆ. ನೀನ್ ಮಾತಾಡೋರು ನಂಗೆ ಒಳಗಿಂದ ದುರಿತಾವ. ನನ್ ಗಂಡಂಗ ಇಂಥ ತಟ್ಟಬೇಕು ಮಾಡ್ಬೇಕು ಅಂತೇಳಿ ಎಲ್ಲ ಮಾಡ್ರೋಳು ನೀನೇ ಪಿತೂರಿ ಮಾಡೋದಂತ ಗೊತ್ತೈತಿ. ಅದೆಷ್ಟು ದಿನ ಮೆರೆದಟ್ಟಿಗೆ ಮಾಡ್ತಿ ಮಾಡು. ನಿನ್ ಗಂಡನು ಒಂದಿನ ಚಟಕ್ ಬಿದ್ದೇ ಬೀಳ್ತಾನ, ಅವಾಗ ನೀನ್ ಅನ್ಕಂತಿ. ಓಹೋ ನಿನ್ ಗಂಡನ ಥರ ಚಟಕ್ ಬೀಳೋದು ಅದು ಈ ಕನ್ಸಲಾಗಲ್ಲ. ಇದ್ರಾಗ ನೀನು ಅದ್ರ ಬಗ್ಗೆ ಚಿಂತೆ ಮಾಡಕ್ಕೆ ಹೋಗ್ಬೇಡ. ಹೋ ರೆಡ್ಡಿ, ನನ್ನನ್ನು ಈ ಮನೆ ಕರ್ಕೊಂಡ್ ಬರ್ತಿದ್ದೆ. ಈ ರೋಡ್ಗೆ ನಾನು ಈ ತರ ಗಲ್ಲಿಲೆಲ್ಲ ಇದ್ದ ಅಭ್ಯಾಸ ಇಲ್ಲಪ್ಪ ನನಗೆ. ಜಯಮ್ಮ ನನ್ನ ನಡ್ಕೊಂತಿದ್ದಲ್ಲೇ ನಿನ್ ಗಂಡ ಯಾವ್ದೋ ಡುಮ್ಮಿನ ತಕೊಂಡ್ಬಂದ್ಬಿಟ್ಟವನಲ್ಲೇ. ಲಕ್ಷ್ಮಿ ನೀನು ಇಲ್ದಿರೋದೆಲ್ಲ ಮಾತಾಡ. ಫಸ್ಟ್ ಅವಳು ಯಾರು ಕೇಳೋ ಸುಮ್ಮನಿರು. ಯಾರಿಗೂ ಅಡ್ರೆಸ್ ಹೇಳ್ಕೊಡಕ್ ಬಂದಿರಬೇಕು. ಅದನ್ನ ಬಿಟ್ಟು ನೀನು ಇಂಥದೆಲ್ಲ ಆಡ್ಬೇಡ. ನನ್ನ ಗಂಡ ಇಂಥ ಕೆಲಸ ಮಾಡಕ್ಕಿಲ್ಲ. ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡಿದ್ರೆ ಊರವ್ರಿಗೆ ಯಾರಿಗೂ ಗೊತ್ತಿಲ್ಲ ಅಂತಿದ್ರಂತೆ. ನೋಡ್ದ ನಿನ್ ಗಂಡ ಎಂತ ಕೆಲಸ ಮಾಡ್ಕೊಂಡ್ ಬಂದಾನೆ. ಅಯ್ಯೋ ದಡ್ಡಿ. ಹೋಯ್ ರೆಡ್ಡಿ, ಇವ್ರು ಯಾರು? ಯಾಕೆ ಈ ತರ ಜಗಳ ಮಾಡ್ತಿದ್ದಾರೆ ಇವರಿಬ್ರು? ನಂಗಂತೂ ಇರಿಟೇಟ್ ಆಗುತ್ತಪ್ಪ. ಸೌಂಡ್ ಅಂದ್ರೆ ಅಲರ್ಜಿ ನನಗೆ. ಅದೆಲ್ಲ ಸರಿ, ನೀನು ಅವಳ ಹುಡಿ ಬಗ್ಳು ಮೊದಲು ಅದನ್ನ ಬಿಟ್ಟು ಅವನ್ನೇನು ಕೇಳ್ತಿ? ನಾನು ಯಾರು ಅಂತ ಗೊತ್ತಿಲ್ಲ. ಇಲ್ಲಿ ನಿಂತಿದಾರಲ್ಲ ಇವ್ರ ವೈಫ್ ಸ್ವೀಟಿ. ನಾನು ಅವಳ ಹೆಂಡ್ರು ಜಯಮ್ಮ ಇಲ್ಲಿರ್ಬೇಕಾರೆ ಯಾವ ಸ್ವೀಟೇ? ಹೋಗಿ ಬೇಕ್ರಿಯಾಗಿರ್ಬೇಕು. ನೀನೇನು ಇಲ್ಲಿಗೆ ಬಂದೀಯಾ? ಹೋಗ್ತಾ ಇರು ಸುಮ್ಮನೆ. ರೆಡ್ಡಿ, ನೀವು ನನ್ನ ಬಗ್ಗೆ ಹೇಳೇ ಇಲ್ಲ ಇವ್ರಿಗೆ. ನಾವು ರೆಡ್ಡಿನೂ ಬಳ್ಳಾರಿಲಿದ್ದಾಗಲೇ 10 ಇಯರ್ಸ್ ಲವ್. ಅದಕ್ಕೆ ಈಗ ಒಂದು 8 ಇಯರ್ಸ್ ಆಯಿತು ನಾನು ಅವರು ಮದುವೆ ಆಗಿ. ನಿನಗೆ ಗೊತ್ತಿಲ್ಲ? ಅಯ್ಯೋ ದಡ್ಡಿ. ಅಯ್ಯೋ ಮನೆಯಾಳ ಅಣ್ಣಂಗೆ ಬಂದಿದ್ದ ಬೀಸಿದ ಗಾಳಿನ ಇದು ತಮಗೆ ಬಂದು ಬೀಸಿದ ಗಾಳಿನ ಅಣ್ಣಂಗೆ ಬೀಸ್ಬಿಡ್ತಲ್ಲೋ. ಮನೆಯಾಳ ನನ್ನ ಮಗನೇ, ನೀನಿಂತ ಅನ್ಯಾಯದ ಕೆಲಸ ಮಾಡ್ತೀಯ ಅಂತ ಅನ್ಕೊಂಡಿದ್ದಿಲ್ಲ ಕಣೋ ರೆಡ್ಡಿ. ನನ್ನ ಜೀವನ ಯಾರು ಮಾಡ್ಬಿಟ್ಟಲ್ಲೋ. ಈ ಲೌಡಿ ನಮ್ಮ ಮನೆಗೆ ಬರಬಾರ್ದು. ಅದು ಹೆಂಗೆ ಬಂದ್ಬಿಡ್ತಾಳೆ ನಾನು ನೋಡ್ತೀನಿ. ಹೋ ಸ್ವೀಟ್ ಆರ್ಟ್, ಇವಳೇನು ಈ ಥರ ಆಡ್ತಿದ್ದಾಳೆ. ನೀವು ಯಾಕೆ ಈ ಥರ ಬೈನಾ ಅನ್ಕೊಂಡೇ ಇದ್ದೀರಾ? ಸ್ಮೈಲ್ ಮಾಡಿ. ಜಯಮ್ಮ ನೀನೇನಂತಿದೆ? ನೀನು ಇಂಥ ಕೆಲಸ ಮಾಡಿದ್ರೆ ನಾನು ಒಪ್ಕೊಂತೀನಿ ಅಂತಿರ್ಲಿಲ್ಲೋ. ಕರ್ಕೊಂಬಂದು ಸಾಕತ್ತೀನಿ ಅಂತೇಳಿ ಅದಕ್ಕೆ ಸ್ವೀಟಿನ ಹೋಗಿ ಇವತ್ತು ಬಳ್ಳಾರಿಗೆ ಕರ್ಕೊಂಡ್ ಬಂದ್ಬಿಟ್ಟೆ. ಚಂದವಳಲ್ಲ? ಹ್ಞೂ ಬಾವ, ಅದಕ್ಕೆ ಸೂಪರ್ ಆಗವ್ರೆ, ಸಕ್ಕತ್ತಾಗವಳೆ. ನಾನಿರೋ ಗಂಟ ಅವಳ ಮನೆ ಒಳಗೆ ಕೂಡಿಸ್ಕೊಳ್ಳಲ್ಲ ಕಣೆ. ಅದು ಹೆಂಗೆ ಹೋಗ್ಬಿಡ್ತಾಳೆ ಮನೆ ಒಳಗೆ, ನಾನು ನೋಡ್ಬಿಡ್ತೀನಿ. ಹೋ ಮೈ ಡಿಯರ್ ಹಸ್ಬೆಂಡ್, ನೋಡಿ ಇವ್ರು ಯಾವ ಥರ ಮಾತಾಡ್ತಿದ್ದಾರೆ. ನನಗಂತೂ ತುಂಬ ಇರಿಟೇಟ್ ಆಗುತ್ತಪ್ಪ. ನೀವು ನನ್ನನ್ನು ನೋಡ್ಕೊತೀನಿ ಅಂತೇಳಿ ಚೆನ್ನಾಗಿ ನೋಡ್ಕೊತಾ ಇದ್ದೀರಾ. ಇವತ್ತು ನಮ್ಮ ಮನೆಗೆ ಕರ್ಕೊಂಡ್ ಬಂದಿದ್ದೀರಾ. ನೋಡಿ ಇವ್ರು ಹೇಗೆ ಮಾತಾಡ್ತಿದ್ದಾರೆ. ಈಗಿನ ಕಾಲದಾಗ ಇಬ್ರು ವೈಫ್ ಮದುವೆ ಮಾಡ್ಕೊಂಡು ಚೆನ್ನಾಗಿಲ್ಲ. ನಾನು ಇಲ್ಲೇ ಇರ್ತೀನಿ. ಇವಳೇನಾದ್ರೂ ಮಾಡ್ಕೊಳ್ಳಿ, ಫಸ್ಟ್ ಸರ್ಸಿ ಅವಳನ್ನ. ಜಯಮ್ಮ ಇಬ್ರು ಹೊಂದಾಣಿಕೆ ಮಾಡ್ಕೊಂಡು ಹೋದ್ರೆ ಬೇಸ್ ಇರ್ಬೋದು ಕಣೆ. ಅವ್ರ ತರ ಜಗಳ ಮಾಡೋದು ಏನಿಲ್ಲ, ಚೆನ್ನಾಗಿರುಮ. ಏನ ಚೆನ್ನಾಗಿರೋದು ಮನೆ ನನ್ನ ಮಗನ. ಸರ್ಕ ಅಯ್ಯೋ ಜಯಮ್ಮಕ್ಕ ಬಿಡೆ, ಏನ್ ಮೆಟ್ರೈ ಸಿಗ್ತಿದ್ಯಲ್ಲೇ? ಜಯಮ್ಮದು ಅಕ್ಕ, ನಿಮ್ದಕ್ಕೆ ನಮ್ಮ ಹಸ್ಬೆಂಡ್ಗೆ ಮೆಟ್ರೈ ಸಿಗ್ತಾ ಇದ್ದೀರಾ? ಬಂದೇ ಇರಿ. ಬಿಡ್ಸಯ್ಯ ಇವಳು ನನ್ನ ತುಳ್ದೆ ಸೈಸ್ಬಿಡ್ತಾಳೆ. ಬಿಡ್ಸಯ್ಯ ಯಪ್ಪ, ಇವಳು ಯಾಪಾಟಿ ನಾನು ಯಾಪಾಟಿನಿ. ಬಿಡ್ಸಯ್ಯ. ಅಯ್ಯೋ ನಿಮ್ಮ ಸಿದ್ದಕ್ಕೆ ಬರಕಿಲ್ಲ, ಹೆಂಗಾರು ಮನೆಗೆ ಹೋಗುವೆ. ಬಿಡ್ಸಯ್ಯ ಮೊದಲು ನನ್ನ ಜೀವ ಉಳಿಬೇಕು. ಬಿಡ್ಸಯ್ಯ. ನಮ್ಮ ಹಸ್ಬೆಂಡ್ಗೆ ಹೊಡಿತೀಯಾ ನೀನು? ಏನ್ ತಿಳ್ಕ, ಉತ್ತರ ಕರ್ನಾಟಕ ಮಂದಿ ಮೆಟ್ಟರಿ ಮಟ್ಕ ಹೊಡೆಯೋದು ಏನು ಸ್ಟೈಲ್ ಆಗಿದ್ದೀನಿ. ಸ್ಟೈಲ್ ಆಗಿ ಮಾತಾಡೋಣ ಅಂತ ನಿಂತಿದ್ರ? ನೀನೆಲ್ಲೇ ಮಾತಾಡೋದು? ಎದಕ್ಕೆ ಮಾತಾಡ್ತಿ? ಉತ್ತರ ಕರ್ನಾಟಕ ಮಂದಿ ವಿಚಾರಕ್ಕೆ ಬಂದಿ ಅಂದ್ರೆ ನೋಡು ಕೆಳಕ್ ಹಾಕೊಂಡು ನಗ್ಬಿಡೋದ. ನಿನ್ ಬಾಯಿ ಮುಣ್ಣಾಕ. ನಾನು ಉತ್ತರ ಕರ್ನಾಟಕದೊಳೆ ಕಣೆ, ನಾನೇನು ಬೇರೆ ಕಡೆ ಒಳಲ್ಲ. ಬುಡೇ ಸ್ವೀಟಿ, ನೀನ್ ರೌದ ತರ ತೋರಿಸ್ಬೇಡ ಅಂತ ತಾನೇ ಅಂದಿದ್ದು. ಹೇಗೆ ಓದಿದ್ಯಾ ನೋಡು. ಅವಳಿಗೇನಾರು ಹೆಚ್ಚು ಕಮ್ಮಿ ಆದ್ರೆ ನಮ್ಮಿಬ್ರು ಲವ್ಗೆ ಯಾರು ಸಪೋರ್ಟ್ ಮಾಡ್ತಾರೆ? ಬಿಡು. ಸ್ವೀಟ್ ಆರ್ಟ್, ನೀನ್ ಹೇಳ್ತಿದ್ದೆ ಅಂತ ಬಿಡ್ತಿದ್ದೀನಿ. ಇಲ್ಲ ಅಂದಿದ್ರೆ ಇವಳನ್ನ ಇವತ್ತು ಕೆಳಕ್ ಹಾಕೊಂಡು ನಗ್ಗೆ ಬಿಡ್ತಿದೆ. ಏನು ಸ್ಟೈಲಾಗಿ ಮಾತಾಡ್ತಿದ್ದೀವಿ ಅಂತೇಳಿ ಸ್ಟೈಲಾಗಿ ಆಡ್ತಾಳೆ ಇವಳು. ಓಹೋ ಇದೇನಪ್ಪ ಇದು? ಇಷ್ಟಿನ ಲಕ್ಷ್ಮೀ ನಾಡ್ಕೊಂತಿದ್ದಿ ಅಂತ ಹುಡುಗಿ ನಾರು ಕರ್ಕೊಂಬಂದಿದ್ರು ಸುಮ್ಮನೆ ಇರ್ತಿದ್ದಿ. ಬೆಳ್ಳಗೆ ಚೆನ್ನಾಗಿದ್ಲು. ಇದು ಯಾವಳ ನೋಟು ಮುಕ್ಕಿರೋಳು ಕರ್ಕೊಂಬಂದ್ಬಿಟ್ಟವನಲ್ಲ ಇವನು. ಇವನ್ಗೇನು ಹುಚ್ಚಿಡ್ದೈತಾ ಹೆಂಗ ನನ್ನ ಗಂಡಂಗ?
ಜಯಮ್ಮ, ನಾನು ಮದುವೆ ಆಗಿ 8 ವರ್ಷ ಆಗೈತಿ. ನಿನ್ನ ಜೊತೆ ಹೇಳ್ಕೊಬೇಕಿತ್ತು, ಆದರೆ ನೀನು ಇಲ್ಲಿ ಆಡ್ತಿದ್ದ ಆಟಗಳು ನಮ್ಮಮ್ಮ ನನಗೆಲ್ಲ ತಿಳಿಸಿದ್ಲು. ಅದಕ್ಕೆ ನಾನು ಇವಳನ್ನ ಮದುವೆ ಆಗಿದೆ. ಒಂದೇ ಆಫೀಸಲ್ಲಿ ಕೆಲಸ ಮಾಡ್ತಿದ್ದು ಅಂತೇಳಿ. ಇವಳು ಅಂದರೆ ನನಗೆ ಇಷ್ಟ ಐತಿ. ನೀನೇನಾದರೂ ಮಾಡ್ಕ, ನಾನು ಇವಳನ್ನ ಬಿಟ್ಟು ಮಾತ್ರ ಇರೋಕ್ಕಿಲ್ಲ. ಅದಕ್ಕೆ ಕರ್ಕೊಂಬಂದಿನಿ ಮನೆಯಾಗ. ನೀನೇನಾದರೂ ಮಾಡ್ಕ. ಹೋ ರೆಡ್ಡಿ, ನೀವೇನು ಅವ್ರನ್ನ ಕೇಳ್ಕೊಂಡು ನಿಂತಿದ್ದೀರಾ? ಏನಿಲ್ಲ, ಅವ್ರು ಒಪ್ಕೊಂಡಿಲ್ಲ ಅಂದರೆ ದಂಡಂ ದಶಗುಣಂ ಅಷ್ಟೇ. ಹೊಡಿತಾ ಇರೋದೆ ಬಡಿತಾ ಇರೋದೆ, ಮೂಲೆಗೆ ಹಾಕೊಂಡು ಒದ್ಬಿಡಲ್ವಾ? ಅಲ್ಲ ಒಳಗಡೆ ಮಲ್ಕಲಕ್ಕೂ ಬಿಡ್ದಂಗ ನೀವೇನ್ ರಮಿ ನಾಟಕ ಮಾಡ್ತಿರೋದು? ಏ ರೆಡ್ಡಿ, ಯಾರಲ್ಲ ಈ ಹುಡುಗಿ ಡುಮ್ ಹುಡುಗಿ? ಅತ್ತೆ ನಾನತ್ತೆ ಸ್ವೀಟಿ. ಏ ಯಾವ ಲೌಡಿನ ಅತ್ತ ನಿಂಗ? ನಂಗಿರೋ ಜಯಮ್ಮ ಒಬ್ಳೆ ಸೊಸೆ ನಂಗ. ಅತ್ತೆ ಪತ್ತೆ ಎಂದಿ ಅಂದ್ರ ನೋಡು ಮೆಟ್ಟಾರಿ ಮಾಡ್ಕೊಡ್ದು ಬಿಡ್ತೀನಿ. ಓಹೋ ನೋಡಿ ಅತ್ತೆ, ಈ ಕಲ್ಕೆತಿ ಹೆಂಗ್ ಒದ್ದಾಳೆ. ನನ್ನ ಕೈಲಿ ನಾಡ ಎದಳಕ್ಕೂ ಆಯ್ತಿಲ್ಲ ಕಣತ್ತೆ. ಹೆಂಗ್ ಓದ್ಬಿಟ್ಲು. ನಿನ್ ಮಗನ ಮದ್ವೆ ಆಗೋಳು ಅಂತ ಕಣತ್ತೆ ಇವಳು. ನೋಡಿ ರೆಡ್ಡಿ, ನೀವು ಏನಂತ ಕರ್ಕೊಂಬಂದಿದ್ದು? ನಿನ್ಗೂ ಒಂದು ಸ್ಥಾನ ಕೊಡಿಸ್ತೀನಿ, ಚೆನ್ನಾಗಿ ಇರಿಸ್ಕೊಂತೀನಿ ಅಂತ ಕರ್ಕೊಂಬಂದ್ರಿ. ನೋಡಿದ್ರ ನಿಮ್ಮ ಮನೇಲಿ ಹೇಗೆ ಮಾತಾಡ್ತಿದ್ದಾರೆ? ನನಗಂತೂ ತುಂಬಾಗಿ ಫೀಲ್ ಆಗ್ತಿದೆ ರೆಡ್ಡಿ. ಅಯ್ಯೋ, ನಾನು ಏನಾದರೂ ಮಾಡ್ಕೊಂಡು ಸತ್ತೋಗ್ಬಿಡ್ತೀನಿ. ನಿಮ್ಮ ಮನೆಯವ್ರ ಹೆಸರೇ ಬರ್ಸಾಯ್ತೀನಿ, ನಾನಂತೂ ಇರೋದಿಲ್ಲ ರೆಡ್ಡಿ. ಇವಳೇನಪ್ಪ ಇವು ಸಾಯ್ತೀನಿ ಬಿಡ್ತೀನಿ ಅಂತ ಹೇಳಿ ಮಾತಾಡಕತ್ತಾಳ. ಏನಾರು ಅಂದಂಗ ಸತ್ಕಿ ತಗೋಬಿಟ್ರ? ಅಯ್ಯೋ, ನನ್ನ ಮೇಲೆ ಬರುತ್ತಾ ಸುಮ್ಕ ಸೊಸೆ ಅಂತ ಒಳಗೆ ಕರ್ಕೊಂಡು ಈ ಲೌಡಿನ ಹೇಗಾದ್ರೂ ಮಾಡಿ ಮನೆಯಿಂದ ಹೊರಗಾಕತ್ ಪ್ಲಾನ್ ಮಾಡಬೇಕು. ಸ್ವೀಟಿ, ನೀನು ಅಳಕ್ ಹೋಗ್ಬೇಡ. ಇವ್ರು ಯಾರು ಬೇಕಾದ್ರಲ್ಲಿ ನಿನ್ನನ್ನು ಮಾತ್ರ ಅಳಕ್ ಬಿಡಲ್ಲ ನಾನು. ನೀನು ನಂಗೆ ಇಂಪಾರ್ಟೆಂಟು, ನೀನೇನು ನಂಗೆ ಇಂಪಾರ್ಟೆಂಟು. ಈ ಮನೆ ಬೇಡ ಅಂದರೆ ಬಾಡಿಗೆ ಮನೇಲೆ ಮಾಡಿ ಇರಿಸ್ತೀನಿ. ಈ ಮನೆಗೆ ₹1 ರೊಕ್ಕ ಕೊಡಲ್ಲ. ₹1 ನಾನು ದುಡ್ಡು ತಂದು ಹಾಕ್ತಂಗ ಯಾವನ್ ಸಾಕ್ತಾನ? ಯಾರು ನೋಡ್ಕೊಂತಾರೆ? ನಾನು ನೋಡ್ತೀನಿ, ಸರಿನಾ? ಇದೇನಪ್ಪ ಇದು? ಈಗೇನಾರು ನಾನು ಮಾತು ನಿಲ್ಸಿದ್ನಿ ಅಂದ್ರೆ ಇವ್ ನಿನ್ನ ರೇಜ್ ಆಗ್ಬಿಡ್ತಾನ. ನಮ್ಮ ಮನ್ಯಾಗ ಹಂಗಾರೆ ಯಾರು ನೋಡ್ಕೊಂಡವ್ರು ಮುಂದಕ್ಕೆ ಏನಾದರೂ ವೈನ ಮಾಡ್ಕೊಂಡು ಈ ಲೌಡಿನ ಫಸ್ಟ್ ಮನೆಯಿಂದ ಹೊರಗೆ ಹಾಕಿಸ್ತೀನಿ. ಆಸ ಜವಾಬ್ದಾರಿ ನಂದೈತಿ, ಮಾಡ್ತೀನಿ. ಸ್ವೀಟ್ ಸೊಸೆ ಮುದ್ದು ಬವ್ವ ಇಲ್ಲಿ. ಅತ್ತೆ ನೀವು ನನ್ನ ಸೊಸೆ ಅಂದ್ರ? ಹೂನಮ್ಮ, ನನ್ನ ಮಗ ನಿನ್ನನ್ನು ಇಷ್ಟಪಟ್ಟಾನೆ ಅಂದ್ರೆ ನೀನೇ ನಮ್ಮ ಮನೆ ಸೊಸೆ, ನಮ್ಮ ಮನೆ ರಾಜ್ಕುಮಾರಿ ನೀನು. ಬವ್ವ ಒಳಗಡೆ ಆರತಿ ಮಾಡಿ ಒಳಗಡೆ ಕರ್ಕತ್ತೀನಿ ಬರ್ರಿ. ಥ್ಯಾಂಕ್ ಯು ಸೋ ಮಚ್ ಅತ್ತೆ. ನೀವು ನನ್ನನ್ನು ಒಪ್ಕೊಂಡ್ರಲ್ಲ, ನನಗಂತೂ ತುಂಬಾನೇ ಖುಷಿ ಆಗ್ಬಿಡ್ತು. ಈ ಮನೇಲಿ ಯಾರು ಒಪ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ನಿಮ್ಮ ಒಪ್ಪಿಗೆನೇ ನಂಗೆ ಬೇಕಾಗಿದ್ದು. ಥ್ಯಾಂಕ್ ಯು ಸೋ ಮಚ್ ಅತ್ತೆ. ನಡೀರಿ, ಆರತಿ ಮಾಡಿ ಒಳಗಡೆ ಕರ್ಕೊಳ್ಳೋರಂತೆ. ನಮ್ದು ಮತ್ತೆ ರೆಡ್ಡಿ ಅವ್ರದ್ದು ಪೇರ್ ತುಂಬಾ ಚೆನ್ನಾಗಿದೆ ಅಲ್ಲ? ಹ್ಞೂ ಚೆನ್ನಾಗೈತೆ. ಟೈರ್ ಕೆಳಗೆ ನಿಂಬೆಣ್ಣು ಸಿಗಕ್ಕಂದಂಗೆ ಆಗೈತಿ. ನೀನು ಟೈರು, ನನ್ನ ಗಂಡ ನಿಂಬೆಣ್ಣು. ಅದೇ ನೀನು ಸ್ವಲ್ಪ ಕೆಲಸ ಮಾಡ್ತೀಯ ಅಂತ ಅನ್ಕೊಂಡಿದ್ದಿಲ್ಲಪ್ಪೇ. ಅವಳು ಏನು ಚಂದವಳೆ ಅಂತ ಒಪ್ಕೊಂತಿದ್ದಿ. ನನಗಿಂತ ಚಂದವಳ ನಿನ್ನ ಸೊಸೆ, ನನಗಿಂತ ನಾನು ನಿನ್ನ ಸೊಸೆ, ನನಗಿಂತ ಚೆನ್ನಾಗವಳ. ನೋಡಕ್ಕೆ ಒಳ್ಳೆ ಡುಮ್ಡುಮ್ಮಕ್ಕವಳೆ, ಆನೆ ಮರಿ ಇದ್ದಂಗೆ ಅವಳ. ಕೆಳಗಡೆ ಈ ನನ್ನ ಮಗ ಒಳ್ಳೆ ಇಲಿ ಮರಿ ಕಾಣಂತ. ಇವ್ರಿಬ್ರು ಜೋಡಿ ಚೆನ್ನಾಗೈತಾ? ನಿನ್ನ ಕಣ್ಣು ಹಿಂಗೋಗ್ಬಿಟ್ಟವ ಕಣತೆ, ಅದಕ್ಕೆ ಹಂಗಂತಿ. ಈ ಕಲ್ಕಿತ್ತು ತಿರುಗುದಿಲ್ಲ ನನ್ನ ಮೇಲೆ ಕಾಲಿಟ್ಟರೆ ಸತ್ತೇ ಹೋಗ್ಬಿಡ್ತೀನಿ ಅಂತ ಕರ್ಕೊಂಡ್ಬಿಡುವ. ಏನೇ ಅಂದೆ ನಿನಗೆ? ಏನೇ ಅಂದೆ ನೀನು? ಹೇಳೌಡಿ, ಏನಂದೆ ನೀನು? ನೀನು ಹೆಂಗೆ ಮದುವೆ ಆಗಿದ್ದೆ, ನಾನು ಹಂಗೆ ನಿನ್ನ ಗಂಡ ಎರಡನೇ ಮದುವೆ ಆಗೀನಿ. ನಿನ್ಗೆ ಹೆಂಗೆ ಮಕ್ಳವ, ನನಗೂ ಹಂಗೆ ಇಬ್ರು ಗಂಡು ಮಕ್ಳವ. ನೀನೇನು ಮಾತಾಡೋದು? ಮಾತಾಡ್ತೀನಿ ಇನ್ನೊಂದ್ಸರಿ. ಬಂದೇ ಇರೋ ಆಯ್ತು ನಿನಗೆ. ಎದಕ್ಕೆ ಎದ್ರಕೊಂಡು ಓಡೋಯ್ತೀಯ? ಬಾರೆ ಮುಂದೆ ಬಾರೆ. ಅಯ್ಯೋ ಸೊಸೆ ಸ್ವೀಟಿ ನೀನೇ ನಮ್ಮನೆ ಸೊಸೆಯವ. ಇಂಥದ್ದು ಮಾಡಬೇಡ ಬವ್ವ ಮಾಡಕ. ಜಯಮ್ಮ ಒಬ್ಳು ಸುಮ್ಕಿರೋದು ಬಿಟ್ಟು ಇವಳ ಕೆಣಕಿ ಒದಿಸ್ಕೊಂತಾಳಲ್ಲ. ಇವಳೇನಾರು ಒದಿಸ್ಕೊಂಡು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಏನು ಮಾಡೋದು? ಮೊದಲೇ ಇದು ಡುಮ್ಮಕ್ಕಿದ್ದಂಗೆ ಐತಿ. ಇವಳ ಕೈಲಿ ಒದಿಸ್ಕೊಂಡ್ರೆ ನನ್ನ ಸೊಸೆ ಅಷ್ಟೇ ಸತ್ತೇ ಹೋಗ್ಬಿಡ್ತಾಳತ್ತು. ಇದಕ್ಕೆ ಏನು ಮಾಡಿ ಹೇಳುದು? ಕೈ ಸನ್ನೆ ಮಾಡಿ ಹೇಳಮ್ಮ. ನೀವು ಹೇಳಿದ್ರಿ ಅಂತ ಜಯಮ್ಮಕ್ಕನ್ ಸುಮ್ಮನೆ ಬಿಡ್ತಿದ್ದೇವೆ ಅತ್ತೆ. ಇಲ್ಲ ಅಂದಿದ್ರೆ ಅವ್ರನ್ನ ಇವತ್ತು ತುಳ್ದೇ ಬಿಡ್ತಿದ್ದೆ ನಾನು. ಯಾವ ತಾಯಿ ಅಂತ ಕೆಲಸ ಮಾಡ್ಬಿಡುವ. ಫಸ್ಟ್ ಬರವ, ಆರತಿ ಮಾಡೋಳ ಕರ್ಕೊಂತೀನಿ ಬರ್ರಿ. ನನ್ನ ಗಂಡ ನನ್ನ ಮಗ ನಿನ್ನ ಕಾಲ ತಗದ ಹೆಂಗೆ ಬಾಳ್ವೆ ಮಾಡ್ತಾನೋ. ನಿನ್ನ ಮಾತೆತ್ತು ಅಂದ್ರೆ ಕಾಲ ಎತ್ತತಿ. ಏನಾ ಮಾಡೋದು? ಏನತ್ತೆ ಒಳಗಡೆನೆ ಮಾತಾಡ್ತಿದ್ದೀರಾ? ಏನು ಮಾತಾಡ್ತೀರಾ? ಜೋರಾಗಿ ಹೇಳಿ. ನಿಮ್ಗೆ 20 ಸರಿ ಹೇಳ್ಬೇಕಾ? ಆರತಿ ಮಾಡ್ಕ ಒಳಗೆ ಕರ್ಕೊಂತಾರಂತೆ. ಬನ್ನಿ, ಅಲ್ಲಿ ಮೆಟ್ಲತ್ರ ನಿಂದ್ರಣ ಒಳಕ್ಕೆ. ಅಪ್ಪ, ಇದು ಮೊದಲೇ ಡುಮ್ದು ಹೆಂಗೋ ಲವ್ ಮಾಡಿ ಮದುವೆ ಆದಾಗ ಚೆನ್ನಾಗಿತ್ತು. ಇವಾಗ ಒಳ್ಳೆ ಡುಮ್ಮಕ್ಕದಂಗೆ ಆಗ್ಬಿಟ್ಟೈತಿ. ಹೋಗಿಲ್ಲ ಅಂದ್ರೆ ನಾನು ತುಳ್ಸಾಯಿಸ್ಬಿಡ್ತಾರೆ. ಸುಮ್ಮನೆ ಹೋಗಿ ನಿಂತ್ಕೊಂಡ್ಬಿಡೋದೇ ವಾಸಿ. ಬಂದೆ. ಅಲ್ಲ ಕಣೆ ಜಯಮ್ಮಕ್ಕ, ಅಮ್ಮನ ಮುಂದೆ ಅಮ್ಮನ ಪಕ್ಕ ನಿನ್ ಗಂಡ ನಿಂತಿದ್ರೆ ಕಾಣ್ತಾನೆ ಇಲ್ವಲ್ಲ? ನಿನ್ ಗಂಡ ಹೆಂಗ್ ಸಂಸಾರ ಮಾಡ್ತಾನೆ ಆಕಿ ಜೊತೆ? ಯಪ್ಪ, ಇವಳು ಮರ್ಯಾಗ ನನ್ನ ಮಗ ಕಾಣಿಸ್ತಾನೆ ಇಲ್ವಲ್ಲಪ್ಪ. ಇವಳು ಜುಟ್ಟೆ ಆ ಪಾಟಿಗೆ ಐತಿ, ಕೂದಲು ಇವಳು ತಲೆ ದಪ್ಪ ಐತಿ. ನನ್ನ ಮಗನೇ ಕಾಣಕತ್ತಿಲ್ಲ. ಹೆಂಗ ಇವಳ ಜೊತೆ ಸಂಸಾರ ನಿಗಿಸ್ತಾನೆ ಇವನು? ಹೆಂಗ್ ಕಟ್ಕೊಂಬಂದ್ಬಿಟ್ನಪ್ಪ ಇವನು? ಅತ್ತೆ, ಏನು ಒಬ್ಬೊಬ್ರೆ ಮಾತಾಡ್ತಿದ್ದೀರಾ? ಹೋಗ್ತಾ ಆರ್ತಿ ತರೋಗಿ ಮಾಡೋರಂತೆ. ಅಲ್ಲ ಕಣಮ್ಮ, ನೀನು ಒಬ್ಳೆ ಕಾಣಕತ್ತೀಯ, ನನ್ನ ಮಗ ಕಾಣಿಸ್ತಿಲ್ಲಲ್ಲ ಅದಕ್ಕೆ. ಅಯ್ಯೋ ನೋಡಿರಿ, ನಿಮ್ಮಮ್ಮ ಎಷ್ಟು ಕಾಮಿಡಿ ಮಾಡ್ತಾರೆ. ನೀವು ಕಾಣಿಸ್ತಿಲ್ಲ ಅಂತೇಳಿ. ನಡೀರಿ ಮುಂದೆ. ನೀವು ಕತೆ ಕಾಣಿಸ್ತವ್ರೆ ಈಗ? ಯಪ್ಪ, ಈ ಕಲ್ಕೆತಿ ಬಂದು ತುಳಿದ್ಬಿಟ್ಟಾಳ. ಹಿಂದಕ್ಕೆ ಸರ್ಕಮ್ಮ ಏನೋಸಿ. ನನ್ನ ಮಗ ಈಗ ಕಾಣಕತ್ತಾನ. ಬರ್ರಿ ಒಳಕ, ಬರ್ರಿ ಆರತಿ ಮಾಡಿ ಕರ್ಕೊಂತೀನಿ ಬರ್ರಿ. ಓಕೆ ವೀಕ್ಷಕರೇ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.